ಈಗ ನೋಡಿ ಬಂಡೀಪುರ ಸಫಾರಿ ಆಗೋ ತೀರಾ ದಕ್ಷಿಣ ಗುಂಡ್ಲುಪೇಟೆ ತಾಲೂಕಲ್ಲಿ, ಅಂದರೆ ಬಂಡೀಪುರ ಕಾಡಿರೋದು ಕಬಿನಿ ಹಿನ್ನೀರಿನವರೆಗೂ ಇದೆ. ಬಟ್ ಈ ಮಿಕ್ಕ ಪ್ರದೇಶ ಮ್ಯಾಕ್ಸಿಮಮ್ ಜನ ಎಲ್ಲಿದ್ದಾರೆ ಅವರೆಲ್ಲ ಈ ಸಂರಕ್ಷಣೆ ವಿಚಾರದಲ್ಲಿ ಅವ್ರಿಗೆ ಯಾವುದೂ ಪಾರ್ಟಿಸಿಪೇಷನೇ ಇಲ್ಲ. ಸೊ ಹಂಗಾಗಿ ನೀವು ಇವ್ರನ್ನ ಅವ್ರ ಕಾನ್ಫಿಡೆನ್ಸ್ ತೊಗೋಬೇಕು. ಪರಿಣಾಮ ಏನಾಗ್ತಿದೆ ಅಂತಂದರೆ, ಈಗ ಅರಣ್ಯ ಇಲಾಖೆಯವ್ರು ಯಾರು ಮಹಾಜರ್ ಮಾಡೋಕ್ಕೆ ಹೋದ್ರೂ ಅವ್ರಿಗೆ ಹೊಡೆದು ಕಳಿಸ್ತಾ ಇದ್ದಾರೆ. ಹಂಗಾಗಿ ಒಂದು ಕಡೆಗೆ ಎರಡು ಕಡೆ ಲಾಭ ನಷ್ಟ ಆಗ್ತಾಯಿದೆ, ತೊಂದರೆ ಆಗ್ತಿದೆ. ಸೊ ಹಂಗಾಗಿ ಕಾನೂನು ಪಾಲನೆ ಮಾಡೋದಕ್ಕಾಗಲ್ಲ ಸರ್ಕಾರಕ್ಕೆ. ಹಾಗಾಗಿ ನಿಮ್ಮ ಸಜೆಷನ್ನು ಅರಣ್ಯ ಇಲಾಖೆ ಇನ್ನಷ್ಟು ಪೀಪಲ್ ಫ್ರೆಂಡ್ಲಿ ಆಗಬೇಕು, ಅಥವಾ ಎಲ್ಲರೂ ಕಾನ್ಫಿಡೆನ್ಸ್ ತೊಗೋಬೇಕು. ನೋಡಿ, ಇದನ್ನು ಮನಗಂಡೆ ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಅಲ್ಲಿ ಕಡ್ಡಾಯವಾಗಿ ವಾರದಲ್ಲಿ ಅಲ್ಲಿ ಹೋಗಿ ಅಲ್ಲೇ ವಾಸ್ತವ್ಯ ಮಾಡಿ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಆ ಹಳ್ಳಿಗಳಲ್ಲಿ ಗ್ರಾಮ ಸಭೆಗಳನ್ನು ಮಾಡಿ ಅಂತಲೂ ಹೇಳಿದ್ದೇನೆ. ಅದ್ರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಒಂದು ಸುತ್ತೋಲೆಯನ್ನು ಹೊಡಿಸಲಿಕ್ಕೆ ನಾನು ವಿನಂತಿ ಮಾಡಿದ್ದೆ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಜಿಲ್ಲಾಡಳಿತವನ್ನು ಸೇರಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇವರೆಲ್ಲರಿಗೆ ಜವಾಬ್ದಾರಿ ಕೊಡಬೇಕು ಅನ್ನುವಂಥದ್ದು. ಏನು ಮಾನವ ಪ್ರಾಣಿ ಸಂಘರ್ಷದ ಸಂದರ್ಭದಲ್ಲಿ ಆನೆ ಹೊರಗಡೆ ಬಂತು, ಚಿರತೆ ಹೊರಗಡೆ ಬಂತು, ಹುಲಿ ಹೊರಗಡೆ ಬಂತು ಅಂತೇಳಿದರೆ ಅವರು ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಆನೆ ಸೆರೆಹಿಡುವಂಥ ಒಂದು ಏನು ಕಾರ್ಯಾಚರಣೆ ನಡೀತದೆ, ಹುಲಿ ಸೆರೆಹಿಡುವಂಥ ಕಾರ್ಯಾಚರಣೆ ನಡೀತದೆ, ನಿಯಮಬದ್ಧವಾಗಿ ಸೆಕ್ಷನ್ 144 ಮಾಡಬೇಕಾಗತ್ತೆ. ಅಲ್ಲಿ ಯಾರೂ ಬರಬಾರ್ದು ಅಂತೇಳಿ. ಯಾರಾದರೂ ಬಂದರೆ ಅದು ಅಟ್ಯಾಕ್ ಆಗುವಂಥ ಸಂದರ್ಭ ಇರುತ್ತೆ. ಮತ್ತು ಜನ ಕೇಳೋದಿಲ್ಲ. ಸಮಸ್ಯೆ ಏನಾಗ್ತದೆ, ನಮ್ಮವ್ರು ಹೇಳಿದರೆ ಇಲ್ಲಿ ಬರಬೇಡ್ರಿ ಅಂತ ಹೇಳಿದ್ರು ಸುಮಾರು ಜನ ಹೋಗ್ತಾರೆ. ಅಲ್ಲಿ ಹೋಗಿ ವನ್ಯಜೀವಿಗಳಿಗೆ ಇವತ್ತು ಕೆಣಕುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಅಥವಾ ಅವರೇ ಇಂಥದ್ದು ಅನೇಕ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು, ರೀಲ್ ಮಾಡುವಂಥದ್ದು, ಇವೆಲ್ಲ ಭಾಳಷ್ಟು ನಮ್ಮ ಕಣ್ಣೆದುರುಗಡೆ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಅದು ಮಾಡಬೇಕು ಅಂತ ಹೇಳಿದ್ದೇನೆ.